ಲೋಕಸಭೆ ಸಂಸತ್ ಕಲಾಪದಲ್ಲಿ ಸ್ಮೋಕ್ ಬಾಂಬ್ ಸಿಡಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಪೊಲೀಸರಿಂದ ಆರೋಪಿಗಳ ವಿಚಾರಣೆ ತೀವ್ರಗೊಂಡಿದೆ. ಇತ್ತ ಮೈಸೂರಿನಲ್ಲಿ ಆರೋಪಿ ಮನೋರಂಜನ್ ನಿವಾಸಕ್ಕೆ ಭದ್ರತೆಯನ್ನ ಹೆಚ್ಚಳ ಮಾಡಲಾಗಿದೆ. ವಿಜಯನಗರ 2ನೇ ಹಂತದಲ್ಲಿರುವಂತಹ ಮನೋರಂಜನ್ ನಿವಾಸಕ್ಕೆ ಪೊಲೀಸರು ಭದ್ರತೆಯನ್ನ ಹೆಚ್ಚಳ ಮಾಡಿದ್ದಾರೆ. ಮನೋರಂಜನ್ ಹಿನ್ನೆಲೆ ಬಗ್ಗೆ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಇನ್ನು ಆತನ ಹಿನ್ನೆಲೆ ಏನು ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗಾಗಲೇ ಮಾಹಿತಿ ಕಲೆ ಹಾಕಿದ್ದಾರೆ. ಮನೋರಂಜನ್ ಬಗ್ಗೆ ಮೈಸೂರಿನಲ್ಲಿ ಹೆಚ್ಚಿನ ಮಾಹಿತಿಗಳೇ ಸಿಗ್ತಾ ಇಲ್ಲ. ಎಷ್ಟೇ ಕೆದಕಿದ್ರು, ಎಷ್ಟೇ ತಡಕಾಡಿದ್ರೂ ಕೂಡ ಆತನ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಲಭ್ಯವಾಗ್ತಾ ಇಲ್ಲ. ಇನ್ನು 3 ದಿನ ಕಳೆದರೂ ಕೂಡ ಮನೋರಂಜನ್ ದಾಳಿಗೆ ಕಾರಣ ಏನು, ಯಾವ ಕಾರಣಕ್ಕಾಗಿ ಇವರು ಸಂಸತ್ತಿನ ಒಂದು ಭವನದ ಮೇಲೆ ದಾಳಿಯನ್ನ ಮಾಡಿದ್ರು, ಇದ್ಯಾವುದಕ್ಕೂ ಕೂಡ ಕಾರಣ ಸಿಕ್ಕಿಲ್ಲ. ಈಗಾಗಲೇ ದೆಹಲಿ ಪೊಲೀಸರ ವಶದಲ್ಲಿ ಆರೋಪಿ ಮನೋರಂಜನ್ ಇದ್ದಾರೆ. ಆತನನ್ನು ನಿರಂತರವಾಗಿ ಪೊಲೀಸರು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಒಟ್ಟು 7 ಜನರನ್ನ ಈವರೆಗೆ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ 7ನೇ ಆರೋಪಿಯಾಗಿ ಲಲಿತ್ ಜಾನನ್ನ ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಆತನೇ ಮಾಸ್ಟರ್ ಮೈಂಡ್ ಅಂತ ಕೂಡ ಹೇಳಲಾಗ್ತಾ ಇದೆ. ಆದರೆ ಪ್ರಮುಖವಾಗಿ ಕರ್ನಾಟಕದಿಂದ ಒಬ್ಬ ಆರೋಪಿ ಮನೋರಂಜನ್ ಕೂಡ ಇದರಲ್ಲಿ ಭಾಗಿಯಾಗಿದ್ದ. ಮೈಸೂರಿನ ಮೂಲದ ಮನೋರಂಜನ್ ಮನೆಗೆ ಈಗಾಗಲೇ ಪೊಲೀಸ್ ಭದ್ರತೆಯನ್ನು ಕೂಡ ಹೆಚ್ಚಳ ಮಾಡಲಾಗಿದೆ. ಮತ್ತೊಂದು ಕಡೆಯಲ್ಲಿ ಪ್ರಕರಣದ ತನಿಖೆ ಮತ್ತಷ್ಟು ತೀವ್ರಗೊಂಡಿದೆ. ಇನ್ನು ಮನೋರಂಜನ್ ಹಿನ್ನೆಲೆಯನ್ನು ನಿರಂತರವಾಗಿ ಕೆದಕ್ತಾ ಹೋದಾಗ ಆತನ ಹಿನ್ನೆಲೆಯನ್ನು ಪತ್ತೆ ಹಚ್ಚಿದಂತಹ ಪೊಲೀಸರು ಒಂದು ಕ್ಷಣ ಶಾಕ್ ಆಗಿದ್ದಾರೆ. ಯಾವ ಕಾರಣಕ್ಕಾಗಿ ಈತ ಸಂಸತ್ತಿನ ಮೇಲೆ ದಾಳಿಯನ್ನು ಮಾಡುವಂತಹ ಕೆಲಸ ಮಾಡಿದ್ದ, ಇವರ ಮೂಲ ಉದ್ದೇಶ ಏನಾಗಿತ್ತು, ಈ ಎಲ್ಲ ಪ್ರಶ್ನೆಗಳನ್ನು ಹುಡುಕ್ತಾ ಹೋದಾಗ ಆ ಪ್ರಶ್ನೆಗೆ ಈವರೆಗೆ ಉತ್ತರ ಸಿಕ್ಕಿಲ್ಲ. ಇನ್ನು ಅದೇ ರೀತಿಯಾಗಿ ಆತನ ಮನೆಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರ್ದು. ಇನ್ನು ಅದೇ ರೀತಿಯಾಗಿ ಈಗಾಗಲೇ ನಾವು ನೋಡ್ತಾ ಇರೋ ಹಾಗೆ ಮೈಸೂರಿನಲ್ಲಿ ಹೋರಾಟಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮವಾಗಿ ಮೈಸೂರಿನಲ್ಲಿ ಆರೋಪಿ ಮನೋರಂಜನ್ ನಿವಾಸಕ್ಕೆ ಭದ್ರತೆಯನ್ನು ಹೆಚ್ಚಳ ಮಾಡಿದ್ದಾರೆ. ವಿಜಯನಗರ 2ನೇ ಹಂತದಲ್ಲಿ ಇರುವಂತಹ ಮನೋರಂಜನ್ ನಿವಾಸಕ್ಕೆ ಪೊಲೀಸರ ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿದೆ. ಮನೋರಂಜನ್ ಹಿನ್ನೆಲೆ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಈಗಾಗಲೇ ಪೊಲೀಸರು ಕಲೆ ಹಾಕಿದ್ದಾರೆ. ಆತ ಯಾವ ಪುಸ್ತಕಗಳನ್ನು ಓದ್ತಾ ಇದ್ದ, ಯಾವ ಒಂದು ಪುಸ್ತಕದಿಂದ ಆತ ಪ್ರಭಾವಿತನಾಗಿದ್ದ, ಅದೇ ರೀತಿಯಾಗಿ ಯಾರ್ಯಾರ ಜೊತೆಯಲ್ಲಿ ಸಂಪರ್ಕವನ್ನು ಹೊಂದಿದ್ದ, ಇನ್ನು ಆ ಕಾಲೇಜ್ಗಳಲ್ಲಿ ಆತನ ವರ್ತನೆ ಹೇಗಿತ್ತು, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿ ಕಲೆ ಹಾಕಿದರು. ಆದರೆ ಇಲ್ಲಿ ಸ್ಪಷ್ಟವಾಗದಂತಹ ಒಂದು ವಿಷಯ ಅಂದರೆ ಯಾವ ಕಾರಣಕ್ಕಾಗಿ ಈತ ದಾಳಿಯಲ್ಲಿ ಭಾಗಿಯಾಗಿದ್ದ ಅನ್ನುವಂಥದ್ದು ಸ್ಪಷ್ಟವಾಗಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪುನೀತ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪುನೀತ್, ಮನೋರಂಜನ್ ಅವರ ನಿವಾಸಕ್ಕೆ ಭದ್ರತೆ ಹೆಚ್ಚಳ ಮಾಡಲಾಗಿದೆ. ಅದೇ ರೀತಿಯಾಗಿ ನಾವು ನೋಡಿದಾಗ ಸಹಜವಾಗಿ ಏನು ಸಂಸತ್ ಭವನಕ್ಕೆ ಆಗಿರುವಂತಹ ದಾಳಿಗೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬರಿಗೂ ಕಾಡ್ತಾ ಇರುವಂತಹ ಪ್ರಶ್ನೆ, ಯಾವ ಕಾರಣಕ್ಕಾಗಿ ದಾಳಿ ಮಾಡಿದ್ರು ಅನ್ನುವಂಥದ್ದು. ಈ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ, ಉತ್ತರ ಮಾತ್ರ ಸಿಗ್ತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗೋದಾದ್ರೆ. ಹೌದು ಸಂತೋಷ್, ಮುಖ್ಯವಾಗಿ ಸಂಸತ್ ಕಲಾಪದ ವೇಳೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತನಿಖೆಗಳು ಕೂಡ ನಡೀತಾ ಇದ್ದಾವೆ. ಬಹಳ ಪ್ರಮುಖವಾಗಿ ನಾವು ಕಾಣ್ತಕ್ಕಂಥದ್ದು ಏನು, ಸಂಸತ್ ದಾಳಿಯಲ್ಲಿ ಮುಖ್ಯವಾಗಿ ಏನು ಮನೋರಂಜನ್ ಮೈಸೂರಿನ ಯುವಕ ಭಾಗಿಯಾಗಿದ್ದಾನೆ. ಅವನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳು ನಡೀತಾ ಇರತಕ್ಕಂಥದ್ದು. ಜೊತೆಗೆ ಇವತ್ತಿಗೂ ಕೂಡ ಅಂದ್ರೆ 3-4 ದಿನಗಳಿಂದಲೂ ಕೂಡ ಅವರ ಮನೆಗೆ ಭದ್ರತೆಯನ್ನು ಒದಗಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿದೆ. ದುಷ್ಕೃತ್ಯವನ್ನು ಎಸಗಿರುವಂತಹ ಮನೋರಂಜನ್ ನಿವಾಸಕ್ಕೆ ಈಗಾಗಲೇ ಪೊಲೀಸ್ ಭದ್ರತೆ ಏನಿದೆ ಇದನ್ನ ಮುಂದುವರಿಸುವ ಮುಖಾಂತರ ಅಧಿಕಾರಿಗಳು ಕೂಡ ಏನು ತನಿಖೆಗಳನ್ನ ಮಾಡ್ತಾ ಇರತಕ್ಕಂಥದ್ದು ಕಂಡು ಬಂದಿರತಕ್ಕಂಥದ್ದು. ಆದ್ರೆ ಬಹಳ ಪ್ರಮುಖವಾಗಿ ಗಮನಿಸ್ತಾ ಇರತಕ್ಕಂಥದ್ದು ಏನು, ಕಾಂಗ್ರೆಸ್ನವರು ಕೂಡ ಪ್ರತಿಭಟನೆಯನ್ನು ಮಾಡಿರತಕ್ಕಂಥದ್ದು ಇರ್ಬೋದು, ಹಲವು ಪ್ರಶ್ನೆಗಳೇನಿದ್ದಾವೆ. ಇದಕ್ಕೆ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಎಲ್ಲಿಯೂ ಕೂಡ ಪ್ರತಿಕ್ರಿಯೆಯನ್ನು ನೀಡತಕ್ಕಂಥ ಒಂದು ಕೆಲಸವನ್ನು ಮಾಡಿಲ್ಲ. ಜೊತೆಗೆ ಪ್ರಮುಖವಾಗಿ ಮನೋರಂಜನ್ ವಿಚಾರವಾಗಿ ಏನು ಸಾಗರ್ ಶರ್ಮನನ್ನ ವಿಚಾರಣೆಗೊಳಪಡಿಸುವಂತಹ ರೀತಿಯಲ್ಲಿ ಮನೋರಂಜನ್ ಅನ್ನು ಕೂಡ ವಿಚಾರಣೆಗೊಳಪಡಿಸುವಂತಹ ಒಂದು ಕೆಲಸವನ್ನ ಮಾಡಿಲ್ಲ ಹೆಚ್ಚಿನದಾಗಿ ಅಂತನೂ ಕೂಡ ಇಲ್ಲಿ ಪ್ರಶ್ನೆಗಳು ಕಂಡು ಬರ್ತವೆ. ಯಾಕೆಂತ ಹೇಳಿದ್ರೆ ಇದುವರೆಗೂ ಕೂಡ ಸಂಸತ್ ಮೇಲೆ ದಾಳಿ ಮಾಡಿರತಕ್ಕಂತ ಉದ್ದೇಶ ಏನಿದೆ, ಕಾರಣ ಏನಿದೆ ಅನ್ನೋದು ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ. ಆದ್ರೆ ಅಧಿಕಾರಿಗಳು ಏನು ಮನೋರಂಜನ್ ನಿವಾಸ ಇರಬಹುದು, ಜೊತೆಗೆ ಆತನಿಗೆ ಪಾಸ್ ಕೊಟ್ಟಂತಹ ಸಂಸದ ಪ್ರತಾಪ್ ಸಿಂಹ ಅವರು ಇರಬಹುದು, ಈ ವಿಚಾರ ಬಗ್ಗೆ ಸ್ವಲ್ಪ ಹೆಚ್ಚಿನದಾಗಿ ಗಮನ ಹರಿಸ್ತಾ ಇಲ್ಲ ಅನ್ನೋದಿಲ್ಲಿ ಸ್ಪಷ್ಟವಾಗಿ ಕಂಡು ಬರುತ್ತೆ. ಯಾಕೆಂತ ಹೇಳಿದ್ರೆ ಇದುವರೆಗೂ ಕೂಡ 3-4 ದಿನಗಳು ಕಳೆದ್ರೂ ಕೂಡ ಇದುವರೆಗೂ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಲಭ್ಯವಾಗ್ತಾ ಇಲ್ಲ. ಪ್ರತಿನಿತ್ಯ ಏನು
ಮನೋರಂಜನ್ ನಿವಾಸಕ್ಕೆ ಬರ್ತಕ್ಕಂಥದ್ದು ಇರಬಹುದು, ಜೊತೆಗೆ ಅವರ ಪೋಷಕರನ್ನ ವಿಚಾರಣೆ ಮಾಡ್ತಕ್ಕಂಥದ್ದು ಇರಬಹುದು. ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಮನೋರಂಜನ್ನ ಎಷ್ಟರ ಮಟ್ಟಿಗೆ ಅವರು ತನಿಖೆಗೊಳಪಡಿಸಿದ್ದಾರೆ, ವಿಚಾರಣೆಗೊಳಪಡಿಸಿದ್ದಾರೆ ಅನ್ನೋದಿಲ್ಲಿ ಕಂಡು ಬಂದಿಲ್ಲ. ಹೀಗಾಗಿ ಇದು ಬಹಳಷ್ಟು ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇರತಕ್ಕಂಥದ್ದು. ಎಂದಿನಂತೆ ಏನು ಮನೋರಂಜನ್ ಅವರ ಮನೆಗೆ ಭದ್ರತೆಯನ್ನು ನೀಡತಕ್ಕಂಥ ಕೆಲಸವನ್ನು ಮಾಡಲಾಗಿದೆ. ಜೊತೆಗೆ ಅವರ ಮನೆಯಲ್ಲಿ ಆತ ಅಧ್ಯಯನ ಮಾಡ್ತಿದ್ದಂತಹ ಪುಸ್ತಕಗಳ ಬಗ್ಗೆ ಪರಿಶೀಲನೆ ಮಾಡ್ತಕ್ಕಂಥದ್ದು ಇರಬಹುದು. ಜೊತೆಗೆ ಆತ 10 ವರ್ಷಗಳ ಹಿಂದೆಯೇ BE ಕಂಪ್ಲೀಟ್ ಮಾಡಿದ್ರು ಕೂಡ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಮಾಡ್ತಾ ಇರೋದಿಲ್ಲ. ಪಿತ್ರಾರ್ಜಿತ ಸ್ವತ್ತಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ಆರಾಮದಾಯಕವಾಗಿರ್ತಾನೆ. ಆದ್ರೆ ಆತನಿಗೆ ಪೋಷಕರು ಖರ್ಚು ವೆಚ್ಚಕ್ಕೆ ಹಣವನ್ನ ಕೊಡ್ತಾ ಇರಲ್ಲ. ಆದ್ರೆ ಮೈಸೂರು, ಬೆಂಗಳೂರು, ದೆಹಲಿ ಹೀಗೆ ಬೇಕಾದಂತಹ ಸ್ಥಳಗಳಿಗೆ ತೆರಳುವಂತಹ ಸಂದರ್ಭದಲ್ಲಿ ಜೊತೆಗೆ ಆತನಿಗೆ ಖರ್ಚು ವೆಚ್ಚಕ್ಕೆ ಹಣ ಎಲ್ಲಿ ಬರ್ತಾ ಇತ್ತು, ಇದೆಲ್ಲದ್ರ ಬಗ್ಗೆ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಆತನ ಬ್ಯಾಂಕ್ ಅಕೌಂಟ್ಗಳೇನಿದ್ದಾವೆ ಇದನ್ನು ಕೂಡ ಪರಿಶೀಲನೆ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡ್ಲಾಗ್ತಾ ಇದೆ. ಆತನಿಗೆ ಹಣ ಎಲ್ಲಿ ಬರ್ತಾ ಇತ್ತು, ಜೊತೆಗೆ ಆತನ ಸಂಪರ್ಕದಲ್ಲಿ ಯಾರೆಲ್ಲ ಅವನ ಸ್ನೇಹಿತರಿದ್ರು, ಯಾರಾದ್ರೂ ಸಂಘಟನಾಕಾರರಿದ್ರ, ಇದೆಲ್ಲದರ ಬಗ್ಗೆ ಕೂಡ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕಲೆ ಹಾಕುವಂತದ್ದು, ಜೊತೆಗೆ ಆತನ ಬಗ್ಗೆ ತನಿಖೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಲಾಗಿದೆ. ಆದ್ರೆ ಎಲ್ಲಿಯೂ ಕೂಡ ಮನೋರಂಜನ್ನ ಹೆಚ್ಚಿನದಾಗಿ ವಿಚಾರಣೆಗೊಳಪಡಿಸಿ ಯಾವ ಉದ್ದೇಶಕ್ಕೆ ಈ ಒಂದು ಕೆಲಸವನ್ನ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ಇಲ್ಲ. ಇದು ಒಂದು ಕಡೆ ಏನು ಸಂಸತ್ನ ದಾಳಿ ಮಾಡಿರ್ತಕ್ಕಂಥದ್ದು, ಭದ್ರತಾ ಲೋಪ ಅಂತಕ್ಕಂಥ ಆರೋಪಗಳು ಬಹಳಷ್ಟು ಕೇಳಿ ಬಂದಿರತಕ್ಕಂಥದ್ದು. ಮೈಸೂರಿನಲ್ಲಿ ಈಗಾಗಲೇ ಏನು ಇದು ಒಂದ್ ರೀತಿ ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ. ಯಾಕೆಂತ ಹೇಳಿದ್ರೆ ಅವತ್ತು ಏನು ಸಂಸತ್ ದಾಳಿ ಆದಂತಹ ಸಂದರ್ಭದಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರು ಪಾಸ್ ಅನ್ನ ನೀಡಿದ್ರು ಮನೋರಂಜನ್ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಸಂಸದ ಪ್ರತಾಪ್ ಸಿಂಹ ಅವರ ಕಚೇರಿಯ ಬಳಿ ಪ್ರತಿಭಟನೆಯನ್ನ ಮಾಡಿದ್ರು, ಮುತ್ತಿಗೆಯನ್ನ ಹಾಕುವಂತಹ ಪ್ರಯತ್ನವನ್ನ ಮಾಡಿದ್ರು. ಅದಾದ ನಂತರ ನಿನ್ನೆ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಏನು ಸಂಸದ ಪ್ರತಾಪ್ ಸಿಂಹ ಅವರ ಒಂದು ಕೈಯಲ್ಲಿ ಬಾಂಬ್ ಅನ್ನು ಇಡಿಸಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಪಾಸ್ ಅನ್ನ ಇಡಿಸುವ ಮುಖಾಂತರ ಇದು ದೇಶದ್ರೋಹಿಗೆ ಸಹಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದಾನೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇದು ಪ್ರತಿಭಟನೆ ಆಯ್ತು. ಆ ಒಂದು ಫ್ಲೆಕ್ಸ್ ಅನ್ನ ತೆರವುಗೊಳಿಸುವಂತ ಒಂದು ಕೆಲಸವನ್ನ ಪೊಲೀಸರು ಮಾಡುವಂತಹ ಸಂದರ್ಭದಲ್ಲಿ ಮಾತಿನ ಚಕಮಕಿಗಳು ಕೂಡ ಆದಂತದ್ದು. ತದನಂತರ ಸಂಸದ ಪ್ರತಾಪ್ ಸಿಂಹ ಅವರನ್ನ ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಬಿಜೆಪಿಯ ಆನಂದ್ ಎಂಬುವರು ಏನು ಹಿಂದುಳಿದ ಜಾಗೃತ ವೇದಿಕೆ ಏನಿದೆ ಅವರ ಮೇಲೆ ದೂರನ್ನ ನೀಡತಕ್ಕಂಥ ಕೆಲಸವನ್ನು ಮಾಡಿದ್ರು. ಹೀಗೆ ಇದು ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವಿನ ಒಂದು ಕಿತ್ತಾಟಕ್ಕೆ ಒಂದು ರೀತಿ ಕಾರಣವಾಗಿದೆ ಇದು ಒಂದು ಕಡೆ. ಆದ್ರೆ ಬಹಳಷ್ಟು ಪ್ರಮುಖವಾದಂತಹ ಪ್ರಶ್ನೆ ಇರತಕ್ಕಂಥದ್ದು, ಮನೋರಂಜನ್ ಯಾವ ಒಂದು ಉದ್ದೇಶಕ್ಕೆ ಈ ಒಂದು ದಾಳಿಯಲ್ಲಿ ಭಾಗಿಯಾಗಿದ್ದಾನೆ, ಜೊತೆಗೆ ಈ ದಾಳಿಯ ಉದ್ದೇಶ ಏನಿದೆ ಇದರ ಬಗ್ಗೆ ಸ್ಪಷ್ಟವಾದಂತಹ ಸಂದೇಶ ಇಲ್ಲ. ಯಾಕೆಂತ ಹೇಳಿದ್ರೆ ಈಗಾಗಲೇ ಏನು ಭದ್ರತೆಯನ್ನು ಮುಂದುವರಿಸಲಾಗಿದ್ರೆ, ಮತ್ತೊಂದು ಕಡೆ ಸಂಸದ ಪ್ರತಾಪ್ ಸಿಂಹ ಅವರ ಕಚೇರಿಗೂ ಕೂಡ ಭದ್ರತೆಯನ್ನು ಮುಂದುವರಿಸಲಾಗಿದೆ. ತನಿಖೆಗಳು ನಡೀತಾ ಇದ್ದಾವೆ. ಆದ್ರೆ ಇದುವರೆಗೂ ಕೂಡ ಯಾವ ಕಾರಣಕ್ಕಾಗಿ ಸಂಸತ್ ಭವನದ ಮೇಲೆ ದಾಳಿಯನ್ನು ಮಾಡಲಾಗಿದೆ ಇರುವುದು ಸ್ಪಷ್ಟವಾದಂತಹ ಮಾಹಿತಿ ಸಿಕ್ಕಿಲ್ಲ. ಎಂದಿನಂತೆ ಭದ್ರತೆಯನ್ನು ಮುಂದುವರಿಸತಕ್ಕಂತ ಒಂದು ಕೆಲಸವನ್ನು ಮಾಡಲಾಗಿದೆ. ಇನ್ನ ಇವತ್ತು ಕೂಡ ಯಾವ ಅಧಿಕಾರಿಗಳು ಏನು ಮನೋರಂಜನ್ ಅವರ ಮನೆಗೆ ಭೇಟಿಯನ್ನ ನೀಡುತ್ತಾರೆ, ಯಾವ ಒಂದು ಆಂಗಲ್ ನಲ್ಲಿ ಅವರು ಪ್ರಶ್ನೆಗಳನ್ನ ಮಾಡ್ತಕ್ಕಂಥದ್ದು ಇರಬಹುದು, ಅವರ ಪೋಷಕರನ್ನ ಒಳಪಡಿಸುವಂತ ಒಂದು ಕೆಲಸವನ್ನ ಮಾಡಬಹುದು. ಇದು ಒಂದು ರೀತಿ ಕುತೂಹಲ ಇರತಕ್ಕಂಥದ್ದು. ಮತ್ತೊಂದು ಕಡೆ ನಿನ್ನೆಯಷ್ಟೇ ಏನು ಮನೋರಂಜನ್ ನಿವಾಸ ಏನಿದೆ ಮೈಸೂರಿನ ವಿಜಯನಗರದಲ್ಲಿ ಇರ್ತಕ್ಕಂಥ ಮನೋರಂಜನ್ ನಿವಾಸದಲ್ಲಿ ಮನೋರಂಜನ್ ಕೊಠಡಿಗೂ ಕೂಡ ಬೀಗ ಜಡಿಯುವಂತಹ ಒಂದು ಕೆಲಸವನ್ನ ಅಧಿಕಾರಿಗಳು ಈಗ ಮಾಡಿರ್ತಕ್ಕಂಥದ್ದು. ಸಂತೋಷ್, ಧನ್ಯವಾದಗಳು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ.